Hello everyone, this is Sai. Welcome to Maths with Sai ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನಲ್ಲಿ RRB NTPCಯ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಟ್ರಿಗ್ನೋಮೆಟ್ರಿಯನ್ನು ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಟಾಪ್ 25 ಕ್ವಶನ್ಸ್ ಅನ್ನು ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ವಿಡಿಯೋ ಯಾರೆಲ್ಲ NTPC ಗ್ರಾಜುಯೇಟ್ ಅಂಡ್ ಅಂಡರ್ ಗ್ರಾಜುಯೇಟ್ಗೆ ಪ್ರಿಪ್ರೇಷನ್ ಆಗ್ತಿದ್ದೀರೋ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. So first question, if tan theta is equal to 7/8, then evaluate 1 plus sin theta into 1 minus sin theta by 1 plus cos theta into 1 minus cos theta into cot theta. So first of all, tan theta ಅಂದ್ರೇನು? tan theta ಎಷ್ಟು ಕೊಟ್ಟಿದ್ದಾರೆ? 7/8 ಅಲ್ವಾ? ಸೊ ಪಿ ಬೈ ನೋಡೋಣ. ಸೊ 1 plus sin theta into 1 minus sin theta by 1 plus cos theta into 1 minus cos theta into cot theta ಇಷ್ಟು ಕೊಟ್ಟಿದ್ದಾರೆ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಲ್ಲಿ ಇದೆ ಇದಲ್ವಾ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಅದೇ ಥರ ಮಾಡಿದ್ರೆ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಬೈ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಕಾಟ್ ಥೀಟಾ. ಸೊ 1 ಸ್ಕ್ವೇರ್ ಮೈನಸ್ ಥೀಟಾ ಎಷ್ಟಾಗುತ್ತೆ? ನಮಗೆಲ್ಲರಿಗೂ ಗೊತ್ತು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗುತ್ತೆ ಅಲ್ವಾ. ಸೊ ಸೈನ್ ಸ್ಕ್ವೇರ್ ಅಲ್ಲಿ ಇಟ್ಕೊಂಡು ಕಾಸ್ ಸ್ಕ್ವೇರ್ ಈ ಕಡೆ ಕಳಿಸ್ಕೊಂಡ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಸೊ ಹಾಗಾದ್ರೆ ಇದನ್ನ ನಾವು ಸ್ಕ್ವೇರ್ ಅಂತ ಬರಿಬೋದಾ? ಬರಿಬೋದು. ಅದೇ ಥರ ಕಾಸ್ ಸ್ಕ್ವೇರ್ ಥೀಟಾನ ಉಳಿಸ್ಕೊಂಡು ಸೈನ್ ಸ್ಕ್ವೇರ್ ಈ ಕಡೆ ಮಾಡಿದ್ರೆ 1 ಮೈನಸ್ ಸೈನ್ ಸ್ಕ್ವೇರ್. ಸೊ ಸ್ಕ್ವೇರ್ 1 ಸ್ಕ್ವೇರ್ ಎಷ್ಟು? 1. ಸೊ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಎಷ್ಟಾಯಿತು? ಕಾಸ್ ಸ್ಕ್ವೇರ್ ಥೀಟಾ ಅಲ್ವಾ. ಸೊ ಅದಂಗೆ ಬರ್ಕೊಳ್ಳೋಣ. ಕಾಸ್ ಸ್ಕ್ವೇರ್ ಥೀಟಾ ಬೈ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಏನಾಯಿತು? ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಟ್ ಥೀಟಾ. ಕಾಟ್ ಥೀಟಾ ಅಂದ್ರೆ ಏನು? ಸೊ ಕಾಟ್ ಥೀಟಾ ಮೀನ್ಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಲ್ವಾ. ಸೊ ಇಲ್ಲಿ ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಲ್ವಾ, ಬೈ ಇರೋದು ಆ ಕಡೆ ಮೇಲೆ ಹೋದ್ರೆ ಇಂಟು ಸೈನ್ ಥೀಟಾ ಆಯಿತು. ಒಂದು ಕಾಸ್ ಥೀಟಾ ಹೋಯ್ತು, ಇನ್ನು ಉಳಿದಿರೋದು ಇಲ್ಲಿ ಒಂದು ಕಾಸ್ ಥೀಟಾ, ಇಲ್ಲೊಂದು ಸೈನ್ ಥೀಟಾ ಹೋಯ್ತು, ಇಲ್ಲೊಂದು ಸೈನ್ ಥೀಟಾ ಹೋಯ್ತು, ಇನ್ನು ಉಳಿದಿರೋದೇನು ಮೇಲ್ಗಡೆ ಒಂದು ಕಾಸ್ ಥೀಟಾ, ಕೆಳಗಡೆ ಒಂದು ಸೈನ್ ಥೀಟಾ. ಸೊ ಕಾಸ್ ಥೀಟಾ ಬೈ ಸೈನ್ ಥೀಟಾ ಏನಾಯಿತು? ಕಾಟ್ ಥೀಟಾ. ಸೊ ಕಾಟ್ ಥೀಟಾ ವ್ಯಾಲ್ಯೂ ಎಷ್ಟು? ಸೊ ಟ್ಯಾನ್ ಆಪೋಸಿಟ್, ಐ ಮೀನ್ 1/tan ಇಸ್ ಈಕ್ವಲ್ ಟು ಕಾಟ್ ಅಲ್ವಾ. ಸೊ ಟ್ಯಾನ್ ಕೊಟ್ಟಿದ್ದಾರೆ 7/8. 1/7/8 ಅಂದರೆ 8 ಮೇಲ್ಗಡೆ ಹೋದರೆ ಎಷ್ಟಾಗುತ್ತೆ? ಸೊ 8/7. ಹಾಗಾದರೆ ಆನ್ಸರ್ ಏನು? 8/7. ಓಕೆನಾ. ಸೊ ಇದನ್ನ ಡೈರೆಕ್ಟಾಗಿ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಡೈರೆಕ್ಟಾಗಿ ಮಾಡ್ಬೇಕಂದ್ರೆ ನಮ್ಗೆ ಡೈರೆಕ್ಟಾಗಿ ಗೊತ್ತಿದ್ರೆ, ಸೊ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ದಟ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಮುಗಿ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಗೊತ್ತಿದ್ರೆ ಇಲ್ಲೂ ಸಮೇತ 1 ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ ಮುಗೀತು ಇಂಟು ಕಾಟ್ ಥೀಟಾ ಅಲ್ವಾ. ಕಾಟ್ ಥೀಟಾ ಮೀನ್ಸ್, ಸೊ ಕಾಟ್ ಥೀಟಾ ಕಾಸ್ ಥೀಟಾ ಬೈ ಸೈನ್ ಥೀಟಾ ಮೇಲೆ ಹೋಗುತ್ತೆ ಕಾಟ್ ಥೀಟಾ, ಕ್ಯಾನ್ಸಲ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂದರೆ ಕಾಟ್ ಥೀಟಾ. ಸೊ ಟ್ಯಾನ್ ಥೀಟಾ ಬೈ ಕಾಟ್ ಥೀಟಾ ಮುಗೀತು. ಸೊ ಸೆಕೆಂಡ್ ಒನ್, ಇಫ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು 3/4 ದೆನ್ ಫೈಂಡ್ ಸೈನ್ 3 ಥೀಟಾ. ಸೈನ್ 3 ಥೀಟಾನ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಫಾರ್ಮುಲಾ, ಸೊ 3 ಸೈನ್ ಥೀಟಾ ಮೈನಸ್ 4 ಸೈನ್ ಕ್ಯೂಬ್ ಥೀಟಾ, ಇದು ಫಾರ್ಮುಲಾ. ಸೊ ಫಸ್ಟ್ ಆಫ್ ಆಲ್ 3 ಇಂಟು, ಇಲ್ಲಿ ನಮಗೆ ಗೊತ್ತಿರಬೇಕು ಕಾಟ್ ಥೀಟಾ ಎಷ್ಟು ಕೊಟ್ಟಿದ್ದಾರೆ? 3/4. ಸೊ ಕಾಟ್ ಥೀಟಾ ಅಂದರೆ B/P. ಸೊ ಹೆಚ್ಚು ಗೊತ್ತಿಲ್ಲ ಅಲ್ವಾ. ಸೊ ಎಷ್ಟು? 5. ಹೆಂಗೆ? ಟ್ರಿಪ್ಲೆಟ್ಸ್ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನಮ್ಗೆ ಬರುತ್ತೆ ಆನ್ಸರ್. ಟ್ರಿಪ್ಲೆಟ್ಸ್ ಯಾವ? 3 4 5 5 12 13 7 24 25 8 15 17 9 40 51. ಇವು ಟ್ರಿಪ್ಲೆಟ್ಸ್ ಓಕೆನಾ. ಸೊ ಅಂದರೆ ಫಾರ್ ಎಕ್ಸಾಂಪಲ್, ಸೊ ಇದು ಒಂದು ರೈಟ್ ಆ್ಯಂಗಲ್ ಅನ್ಕೊಳ್ಳಿ, ಇದು 90 ಡಿಗ್ರಿ. ಇದನ್ನ ಏನಂತ ಕರಿತೀವಿ? ಬೇಸ್. ಇದನ್ನ ಏನಂತ ಕರಿತೀವಿ? ಅಡ್ಜಸೆಂಟ್. ಇದನ್ನಂತ ಕರಿತೀವಿ ಹೈಪೋಟೆನಸ್. ಇದನ್ನು ಆರ್ ಪರ್ಪೆಂಡಿಕ್ಯುಲರ್. ಸೊ ಥೀಟಾಗೆ ಅಪೋಸಿಟ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ಓಕೆನಾ. ಸೊ ಇದು ಬೇಕಂದ್ರೆ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೈಪೋಟೆನಸ್ ಸ್ಕ್ವೇರ್, ಶಾರ್ಟೆಸ್ಟ್ ಡಿಸ್ಟೆನ್ಸ್. ಓಕೆ. ಸೊ ಇದೇ ಥರ. ಸೊ ಸೈನ್ ಥೀಟಾ ಗೊತ್ತಿಲ್ಲ. ಸೊ ಸೈನ್ ಥೀಟಾ ಮೀನ್ಸ್ ಎಷ್ಟು? P/H. ಸೊ P ಎಷ್ಟು ಕೊಟ್ಟಿದ್ದಾರೆ? 4.
by h means 5 minus 4 sin cube 4 into p by h is to 4 by 5 q means cube ಬರ್ಕೊಳ್ಳಿ. So 12 by 5 3 into 4 minus 4 into 4 cube is to 64 64 by 125 into 4 ಇದೆ ಅಲ್ವಾ. ಸೊ 64 into 4 ಎಷ್ಟು 256. ಸೊ 12 by 5 minus 256 by 125 ಬಂತು. ಸೊ ಎಲ್ ಸಿ ಎಮ್ ಎಷ್ಟಾಯಿತು 125. ಸೊ 5 125 ಬರಬೇಕಂದ್ರೆ ಏನು ಮಾಡಬೇಕು 225. ಇಲ್ಲೂ ಇಂಟು 25 ಮಾಡಿದ್ವಿ ಅಂದ್ಕೊಳ್ಳಿ. 12 ಇಂಟು 25 ಎಷ್ಟು 300 ಮೈನಸ್ 256 ಡಿವೈಡ್ ಬೈ ಕೆಳಗಡೆ ನಾವು ಏನು ಮಾಡಿದ್ವಿ ಎಲ್ ಸಿ ಎಮ್ ಒಂದೇ ಮಾಡಿಬಿಟ್ಟಿದ್ವಿ ಎಷ್ಟು 120. 300 ಅಲ್ಲಿ 256 ಹೋದರೆ 44 44 by 125 ಎಷ್ಟು 44 by 125. ಸೊ ಅದೇ ಥರ ಥರ್ಡ್ ಕ್ವಶನ್ ದ ವ್ಯಾಲ್ಯೂ ಆಫ್ 3 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಇಂಟು ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಅಲ್ವಾ. ಸೊ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ √3 ಬಂದರೆ 30 ಡಿಗ್ರಿ ಆರ್ 60 ಡಿಗ್ರಿ ಆಗುತ್ತೆ. ಇಲ್ಲಿ √3 ಬಂದಿಲ್ಲ. ಸೊ ಒಂದು ವೇಳೆ 0 ಆಗಿರ್ಬೋದು, ಥೀಟಾ ವ್ಯಾಲ್ಯೂ 0 ಆಗಿರ್ಬೋದು, 45 ಆಗಿರ್ಬೋದು, 90 ಆಗಿರ್ಬೋದು. ಸೊ 0 ಮಾಡಿದ್ರೆ ಒಂದು ಇನ್ಫಿನಿಟಿ ಬರುತ್ತೆ ಕಾಟದು. ಓಕೆನಾ. ಸೊ ಇಲ್ಲಿ ಇನ್ಫಿನಿಟಿ ಬರೋ ಚಾನ್ಸ್ ಇಲ್ಲ. ಇನ್ನು ಉಳಿದಿರೋದು 45. ಸೊ 45 ಡಿಗ್ರಿ ಪುಟ್ ಮಾಡಿ ನೋಡೋಣ. 45 3 ಪ್ಲಸ್ ಟ್ಯಾನ್ ಸ್ಕ್ವೇರ್ 45 45 ಎಷ್ಟು ಟ್ಯಾನ್ 45 1 ಕಾಟ್ 45 1 ಮೈನಸ್ ಸೆಕೆಂಡ್ ಸ್ಕ್ವೇರ್. ಸೊ ಸೆಕೆಂಡ್ ಸ್ಕ್ವೇರ್ 45 ಎಷ್ಟು √2 ಹೋಲ್ ಸ್ಕ್ವೇರ್ ಇಂಟು ಕೊಸೆಕೆಂಡ್ದು √2 ಹೋಲ್ ಸ್ಕ್ವೇರ್. ಓಕೆನಾ. ಸೊ 3 ಪ್ಲಸ್ 1 ಪ್ಲಸ್ 1 ಎಷ್ಟಾಯಿತು 5 ಮೈನಸ್. ಸೊ √2 ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ 2 ಇಂಟು √2 ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ 2. ಸೊ 5 ಅಲ್ಲಿ 4 ಹೋದ್ರೆ ಎಷ್ಟು 1. 5 ಅಲ್ಲಿ 4 ಹೋದ್ರೆ ಎಷ್ಟು 1 ಇಷ್ಟು. ಸೊ if fourth question if sin a is equal to 3 by 4 ಓಕೆನಾ. ಸೊ ಕ್ಯಾಲ್ಕುಲೇಟ್ 2 cos a by √7. ಸೊ sin a ಸೊ sin ಅಂದ್ರೆ ಏನು p by ಓಕೆನಾ p3 h4. ಸೊ ನಮಗೆ ಬಿ ಗೊತ್ತಿಲ್ಲ. ಇಟ್ ಮೀನ್ಸ್ ಬೇಸ್ ಗೊತ್ತಿಲ್ಲ. ಬೇಸ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಸೊ ಪಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಆಗುತ್ತೆ. ಅದೇ ಬೇಸ್ ಬೇಕಂದ್ರೆ ಎಚ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಓನ್ಲಿ ಬಿ ಬೇಕಂದ್ರೆ ಇಸ್ ಈಕ್ವಲ್ ಟು ರೂಟ್ ಸ್ಕ್ವೇರ್ ಮೈನಸ್ ಪಿ ಅಲ್ವಾ. ಸೊ ನಾವು ಬಿ ಫೈಂಡ್ ಔಟ್ ಮಾಡಬೇಕು. ಒಂದು ಕೆಲಸ ಮಾಡೋಣ. ಸೊ ಎಚ್ ಸ್ಕ್ವೇರ್ ಎಷ್ಟು 4 ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಎಷ್ಟು 3 ಸ್ಕ್ವೇರ್ ದಟ್ ಈಸ್ 16 9 ಅಂದರೆ 7. ಸೊ ರೂಟ್ ಅಂದರೆ √7. ಸೊ ಹಾಗಾದರೆ ಬಿನ ವ್ಯಾಲ್ಯೂ ಎಷ್ಟು ಸಿಕ್ತು √7. ಸೊ 2 ಇಂಟು ಕಾಸ್ ಎ ಕಾಸ್ ಮೀನ್ಸ್ ಬಿ ಬೈ ಎಚ್ ಅಲ್ವಾ. ಬಿ ಬೈ ಎಚ್ ಮೀನ್ಸ್ ಬಿ √7. ಎಚ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 4 ಅವರೇ ಕೊಟ್ಟಿದ್ದಾರೆ. √7 ಅಂತ ಕೊಟ್ಟಿದ್ದಾರಲ್ವಾ ಅದನ್ನು ಹಂಗೆ ಬರ್ಕೊಳ್ಳಿ. √7 ಕ್ಯಾನ್ಸಲ್ 1 ಬೈ ಅಲ್ವಾ 2 1 2 2 ಸೊ 1 ಬೈ. ಸೊ ಫಿಫ್ತ್ ಕ್ವಶನ್ if cos alpha is equal to 3 by 5 and cos beta is equal to 15 by 17 find sin alpha plus beta. ಸೊ ನಮಗೆ ಇಲ್ಲಿ ಫಾರ್ಮುಲಾ ಗೊತ್ತಿರಬೇಕು. sin alpha plus beta. ಸೊ ಫಾರ್ಮುಲಾ ಏನು sin alpha cos beta plus cos alpha sin beta ಓಕೆನಾ. ಸೊ cos alpha is equal to 3 by 5 ಅಂತೆ. ಸೊ ಬಿ ಬೈ ಪಿನ ವ್ಯಾಲ್ಯೂ ಗೊತ್ತಿಲ್ಲ. ಪಿನ ವ್ಯಾಲ್ಯೂ ಎಷ್ಟು 4 ಅಲ್ವಾ. ಸೊ ಪಿನ ವ್ಯಾಲ್ಯೂ ಎಷ್ಟು 4 ಟ್ರಿಪ್ಲೆಟ್ಸ್ ಎಲ್ಲ 3 4 5 ಅದೇ ಥರ. ಸೊ ಕಾಸ್ ಬೀಟಾ ಇಸ್ ಈಕ್ವಲ್ ಟು 15 ಬೈ ಬಿ ಬೈ ಎಚ್ 15 ಬೈ 17. ಸೊ ಪಿನ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಪಿನ ವ್ಯಾಲ್ಯೂ ಎಷ್ಟು 8 15 17 ಇಲ್ಲಿದ್ಮೇಲೆ ಎಷ್ಟೊತ್ತು. ಸೊ ಹಾಗೆ ಸೊ ಇಲ್ಲಿ ನಮಗೆ ಸಿಕ್ತು ಸೈನ್ ಆಲ್ಫಾ ಬೇಕು. ಸೊ ಸೈನ್ದು ಪಿ ಬೈ ಎಚ್ ಪಿನ ವ್ಯಾಲ್ಯೂ ಎಷ್ಟು 4 ಎಚ್ನ ವ್ಯಾಲ್ಯೂ ಎಷ್ಟು 5 4 ಬೈ 5 ಇಂಟು ಕಾಸ್ ಬೀಟಾ ಅವರು ಕೊಟ್ಟಿದ್ದಾರೆ ಎಷ್ಟು 15 ಬೈ 17 ಎಸ್ ಕಾಸ್ ಆಲ್ಫಾ ಅವರು ಕೊಟ್ಟಿದ್ದಾರೆ ಎಷ್ಟು 3 ಬೈ 5 ಸೈನ್ ಬೀಟಾ ಎಷ್ಟು 8 ಬೈ 17 ಅಲ್ವಾ. ಸೊ ಪಿ ಬೈ ಎಚ್ 8 ಬೈ 17 ಓಕೆನಾ. ಸೊ 4 ಇಂಟು 5 ಎಷ್ಟು 60 ಬೈ 17 5 85 ಪ್ಲಸ್ 3 8 24 ಬೈ 5 ಇಂಟು 17 ಎಷ್ಟು 85. ಸೊ 85 ಸೇಮ್ ಇದೆ. ಸೊ ಹಾಗಾಗಿ
ಡಿನಾಮಿನೇಟರ್ ಸೇಮ್ ಇದ್ದರೆ ಮೇಲ್ಗಡೆ ನ್ಯೂಮರೇಟರ್ ಏನು ಮಾಡಬೇಕು, ಅಡಿಷನ್ ಮಾಡಬೇಕು. 60 + 24 ಎಷ್ಟು? ಅದರ ಆನ್ಸರ್ ಎಷ್ಟು ಬಂತು? 84/85. ಸಮ್ ಫಾರ್ಮುಲಾಸ್ ಗೊತ್ತಿರಬೇಕು. ಸಮ್ ಫಾರ್ಮುಲಾಸ್ ಗೊತ್ತಿದ್ದರೆ ನಾವು ಬೇಗ ಮಾಡ್ಕೊಟ್ಟು. ಸೊ ಜಾಸ್ತಿ ಬೇಸಿಕ್ ಕ್ವಶನ್ಸ್ ಕೇಳಿದರೆ ಅಷ್ಟು ಡೆಪ್ತ್ ಸಮೇತ ಕೇಳಿಲ್ಲ. ಸೊ ಮಾಡ್ಬೋದು, ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈಸಿಯಾಗಿ ಒಂದು ಕ್ವಶನ್ ಮಾಡ್ಬಿಡ್ಬೋದು. ಸೊ ಇದನ್ನ ಫಾಲೋ ಆಗಿ ಅಂಡ್ ರೇಷಿಯೋಸು, ಐಡೆಂಟಿಟೀಸು ಮತ್ತು ಫಾರ್ಮುಲಾಸ್ ಚೆನ್ನಾಗಿ ಸ್ವಲ್ಪ ಒಂದು ಕಾಂಪೌಂಡ್ ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ. ಸೊ 6th ಕ್ವಶನ್, cot theta = 7/8. ಎಲ್ಲಾನು ಸಮೇತ ಅಪ್ಡೇಟೆಡ್ ಕ್ವಶನ್ಸ್. ಸೊ cot theta means p/p. ಓಕೆ, ಸೊ ಎವ್ಯಾಲ್ಯೂಯೇಟ್ 1 + sin theta × 1 - sin theta. ಆಗಲೇ ಹೇಳಿದೆ. ಸೊ ನಮಗೆ ಫಾರ್ಮುಲಾ ಗೊತ್ತಿದ್ರೆ ಡೈರೆಕ್ಟ್ ಮಾಡ್ಬೋದು. 8 × 1 + sin theta × 1 - sin theta ಏನಂತ ಬರ್ಬೋದು? 1² - sin² theta. ಸೊ 1² - sin² theta ನಾವು ಏನಂತ ಬರ್ಕೋಬೋದು? 1 - sin² theta ನ cos² theta. ಆಲ್ರೆಡಿ ಹೇಳಿದ್ದೀನಿ, ಫಸ್ಟ್ ಕ್ವಶನ್ ಅಲ್ಲೇ ಅನ್ಸುತ್ತಲ್ವ? 7 × ಸೊ 1² - cos² theta ಬಂತು. a + b × a - b, a² - b². 1² - cos² theta. ಸೊ 1 - cos² theta ನಾವೇನಂತ ಬರ್ಬೋದು? sin² theta. ಓಕೆನಾ? ಸೊ 8 × cos² theta ಎಷ್ಟು ಗೊತ್ತಿಲ್ಲ ಅಲ್ವಾ? ಸೊ ಬಿ ಪಿ, ಸೊ ಹೆಚ್ಚು cot theta p/p. ಸರಿ, ಓಕೆ, ಹಿಂಗಾದ್ರೂ ಬರ್ಕೊಳ್ಳಿ. ಇಲ್ಲ ಸರ್ ನಮಗೆ ಡೈರೆಕ್ಟ್ ಆಗಿನೂ ಬರ್ಕೊಳ್ಳೋದು ತೊಂದರೆ ಇಲ್ಲ. cot theta = ಸೊ cos theta sin theta ಅಲ್ವಾ? ಸೊ ಎಷ್ಟು ಕೊಟ್ಟಿದ್ದಾರೆ? 7/8. ಕಾಸ್ ಅಂದರೆ ಎಷ್ಟು? 7/8. ಸೊ cot theta means cos theta sin theta, that is 7/8. cos² theta means, so cos theta ಎಷ್ಟು? 7. ಸೊ 7² / 7 × sin² means 8, that is 8². ಓಕೆನಾ? 1 8 1 8 ಕ್ಯಾನ್ಸಲ್, ಇನ್ನು 8 ಉಳಿತು. 1 7 1 7 ಕ್ಯಾನ್ಸಲ್ಲು, ನೆಕ್ಸ್ಟ್ ಉಳಿತು 7. ಹಾಗಾದ್ರೆ ಆನ್ಸರ್ ಎಷ್ಟು? 7/8. ಸೊ ಅವ್ರು ಕೊಟ್ಟಿರೋದು ಬಂತ ಆನ್ಸರ್. ಆನ್ಸರ್ ಎಷ್ಟು? 7/8. ಇಲ್ಲಿ ನೋಡಿ, ನಿಮ್ಗೆ ಹೇಳ್ತೀನಿ. tan ಥೀಟಾನ sin theta / cos theta ಅಂತ ಬರ್ಕೊ, ಆರ್ p/b ಅಂತ ಬರ್ಕೊ. ಓಕೆನಾ? ಸೊ cot thetaನ cos theta / sin theta, ಆರ್ p/p. ಓಕೆನಾ? ಯಾವ್ದು ಬೇಕಂದ್ರೂ ಬರ್ಕೋಬೋದು. ಇನ್ನೊಂದು sin² theta + cos² theta = 1. ಇದನ್ನ ನೆನ್ಪಿಟ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ cosecant² theta - cot² theta = 1. ಇದು ಇಂಪಾರ್ಟೆಂಟ್. ಅಂಡ್ sec² theta - tan² theta = 1. ಇಲ್ಲಿಂದನೂ ಕ್ವಶನ್ ಬರೋ ಚಾನ್ಸಸ್ ಇದೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಇಫ್ sin a = 4/5. ಓಕೆನಾ? sin a = ಅಂತ 4/5. then find 2 + tan a 4 + cos a. ಸೊ sin a means p/h. ಸೊ b ಗೊತ್ತಿರಬೇಕಲ್ಲ. ಸೊ b ಎಷ್ಟು? 3. 3 4 5 1 triplet. ಓಕೆನಾ? ಸೊ 2 × tan a means p/b. ಸೊ p ಎಷ್ಟು? 4, b ಎಷ್ಟು? 3. ಓಕೆನಾ? ಸೊ ಇಂಟು 4 + cos a. ಸೊ cos means b/h, 3/5. ಓಕೆ, ಇದೆಷ್ಟು ಬಂತು? 8/3 ಇಂಟು ಇದೆಷ್ಟು ಬಂತು? ಸರಿ ಪ್ಲಸ್ ಅಲ್ವಾ ಇಲ್ಲಿ? ಸಾರಿ, ಪ್ಲಸ್ 3 2 6 6 + 4 ಎಷ್ಟು? 10 10/3 ಇಂಟು 5 4 20 20 + 3 ಎಷ್ಟು? 23. 5 1 5 2 2 × 23 ಎಷ್ಟು? 46/3 ಇದೆಯಾ? 46/3. ಸೊ ಇದು ಇಲ್ಲಿ ಇಂಟು ಹಾಕ್ಬಿಟ್ಟು. 8th ಕ್ವಶನ್, ಇಫ್ sin b = √3/2. ಓಕೆನಾ? ಇಫ್ sin b = √3/2 ಮೀನ್ಸ್ p/h. ಓಕೆನಾ? ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ, ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು? h² - p². ಓಕೆ, ಸೊ h² ಎಷ್ಟು? 2², ದಟ್ ಈಸ್ 4 ಮೈನಸ್ p² √3² ಎಷ್ಟು? √2² ಕ್ಯಾನ್ಸಲ್, ಉಳಿದಿದ್ದು 3. ಸೊ ಹಾಗಾದರೆ ಬಿ ವ್ಯಾಲ್ಯೂ ಎಷ್ಟು ಬಂತು? 1. ಸೊ ಬಿ ವ್ಯಾಲ್ಯೂ ಎಷ್ಟು ಬಂತು? 1. ಈಗ ಫೈಂಡ್
ಫೈಂಡ್ ರೂಟ್ 3 ಇಂಟು ಕೊಸೆಕ್ ಬಿ. ಸೊ ಕೊಸೆಕ್ ಬಿ ಅಂದರೆ ಎಷ್ಟು? ಸೊ ಸೈನ್ನ ಆಪೋಸಿಟ್. ಸೈನ್ ಅಂದರೆ ಎಷ್ಟು? ಪಿ ಬೈ ಎಚ್. ಸೊ ಕೊಸೆಕ್ ಹಾಗಾದ್ರೆ ಏನಾಗುತ್ತೆ? ಎಚ್ ಬೈ ಪಿ ನಾ ಎಚ್ ಬೈ ಪಿ ಇಟ್ ಮೀನ್ಸ್ 2 ಬೈ ರೂಟ್ 3 ನಾ ಪ್ಲಸ್ ಸೆಕ್ ಬಿ. ಸೆಕ್ ಬಿ ಅಂದ್ರೇನು? ಯಾವ್ದು ಆಪೋಸಿಟು? ಕಾಸ್. ಕಾಸ್ ಅಂದ್ರೇನು? ಬಿ ಬೈ ಎಚ್. ಸೊ ಎಚ್ ಬೈ ಬಿ. ಸೊ ಎಚ್ ಏನು ಕೊಟ್ಟಿದ್ದಾರೆ? 2. ಬಿ ಏನು ಕೊಟ್ಟಿದ್ದಾರೆ? 1 ಮೈನಸ್ 4 ಇದೆಲ್ಲ 4 ಹಂಗೆ ಬರ್ಕೊಳ್ಳಿ. ರೂಟ್ 3 ಕ್ಯಾನ್ಸಲ್. 2 ಪ್ಲಸ್ 2 ಎಷ್ಟು? 4. 4 ಮೈನಸ್ 4 ಎಷ್ಟು? 4 ಮೈನಸ್ 4 ಎಷ್ಟು? 0. ಇಷ್ಟೇ, ಓಕೆನಾ? ಸೊ ಬೇಸಿಕ್ಸ್ ಚೆನ್ನಾಗಿ ಗೊತ್ತಿದ್ರೆ ನಾವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಸೊ 9th ಕ್ವಶನ್, ಇಫ್ 3 tan a is equal to 4. 3 tan a is equal to 4 ಆದರೆ 3 tan a is equal to 4. ಕ್ಲಿಯರ್? ಸೊ tan a is equal to ಏನಾಗುತ್ತೆ? 4/3 ಓಕೆನಾ? ಸೊ ಹಾಗಾದ್ರೆ ಇದು ಪಿ ಬೈ ಆರ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಹೆಂಗೆ ಬೇಕಾದ್ರೂ ಬರ್ಕೋಬೋದು, ತೊಂದರೆ ಇಲ್ಲ, ಓಕೆನಾ? ಕ್ವಶನ್ ಮೇಲೆ ಡಿಪೆಂಡ್ ಇದು. ಸೊ 1 ಮೈನಸ್ ಸೆಕ್ ಥೀಟಾ ಇಂಟು 1 ಪ್ಲಸ್ ಸೆಕ್ ಎ ಏನಾಗುತ್ತೆ? 1 ಸ್ಕ್ವೇರ್ ಮೈನಸ್ ಸೆಕ್ ಸ್ಕ್ವೇರ್ ಎ ಬರೀತೀನಿ. ಸೊ ಇದೇನಾಗುತ್ತೆ? ಸೇಮ್ 1 ಸ್ಕ್ವೇರ್ ಮೈನಸ್ ಸೆಕ್ ಸ್ಕ್ವೇರ್. ಸೊ ನಾನು ಇಲ್ಲಿ ನಿಮಗೆ ಹೇಳಿದೆ, ತೋರಿಸ್ತೀನಿ ಇಲ್ಲಿ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಓಕೆನಾ? ಸೊ ಅದನ್ನು ಯೂಸ್ ಮಾಡಿಕೊಂಡು, ಸೊ ಹಾಗಾದರೆ 1 ಸ್ಕ್ವೇರ್ ಮೈನಸ್ ಸೆಕ್ ಸ್ಕ್ವೇರ್ ಎ ಏನಾಗುತ್ತೆ? ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಬೈ 1 ಸ್ಕ್ವೇರ್ ಮೈನಸ್ ಕೊಸೆಕ್ ಸ್ಕ್ವೇರ್ ಎ ಏನಾಗುತ್ತೆ? ಮೈನಸ್ ಕಾಟ್ ಸ್ಕ್ವೇರ್ ಎ. ಹೆಂಗೆ ಅಂದರೆ ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಓಕೆನಾ? ಸೊ ಈ ಕಡೆ ಹೋದ್ರೆ ಆಯ್ತಲ್ಲ, ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೆಕ್ ಸ್ಕ್ವೇರ್ ಎ. ಸೊ ಬಂತ? ಸೊ 1 ಮೈನಸ್ ಸೆಕ್ ಸ್ಕ್ವೇರ್ ಎನ್ ನಾವು ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರ್ಕೊಂಡಿದ್ವಿ. ಮೀನ್ಸ್ ಇದು 1 ಸ್ಕ್ವೇರ್ ತೊಂದರೆ ಇಲ್ಲ, ಅದೇನು ತೊಂದರೆ ಇಲ್ಲ. ಸೊ ಅದೇ ಥರನೇ ಇದು ಸೇಮ್. ಸೊ ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಓಕೆನಾ? ಸೊ ಇದು ಈ ಕಡೆ ಬಂದರೆ 1 ಮೈನಸ್ ಕೊಸೆಕ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಬಂತು, ಓಕೆನಾ? ಸೊ ಮೈನಸ್ ಮೈನಸ್ ಕ್ಯಾನ್ಸಲ್, ಮೈನಸ್ ಕ್ಯಾನ್ಸಲ್. ಸೊ ಇನ್ನೇನು ಉಳಿತು? ಟ್ಯಾನ್ ಸ್ಕ್ವೇರ್ ಎ ಬೈ ಕಾಟ್ ಸ್ಕ್ವೇರ್ ಎ. ಒಂದು ಕೆಲಸ ಮಾಡೋಣ. ಸೊ ಕಾಟ್ ಅಂದರೆ ಏನು? 1/10 ಅಲ್ವಾ? ಸೊ ಇಲ್ಲಿ ಟ್ಯಾನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ 1/10 ಸ್ಕ್ವಯರ್ ಎ ಆಯಿತು ಅಲ್ವಾ ಕಾಟ್ನ. ಸೊ ಇದು ಮೇಲ್ಗಡೆ ಹೋದರೆ ಎಷ್ಟಾಯಿತು? ಟ್ಯಾನ್ ಟು ದಿ ಪವರ್ ಆಫ್ 4a, ಟ್ಯಾನ್ ಟು ದಿ ಪವರ್ ಆಫ್ 4a. ಸೊ ಟ್ಯಾನ್ ಏನು ಸಿಕ್ಕಿದೆ ನಮಗೆ? 4/3. ಸೊ ಟು ದಿ ಪವರ್ ಆಫ್ 4 ಮಾಡಿದ್ರೆ 4 ಟು ದಿ ಪವರ್ ಆಫ್ 4 ಎಷ್ಟು? 256. 3 ಟು ದಿ ಪವರ್ ಆಫ್ 4 ಎಷ್ಟು? 81 ಓಕೆನಾ? ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್, ಓಕೆನಾ? ಸೊ ಡೈರೆಕ್ಟಾಗಿ ಮಾಡ್ಬೋದು, ನಮಗೆ ಬೇಸಿಕ್ಸ್ ಗೊತ್ತಿದ್ರೆ ಡೈರೆಕ್ಟಾಗಿ ಮಾಡ್ಕೊಂಡು. ಸೊ ಎವ್ಯಾಲ್ಯೂಯೇಟ್ ಕಾಸ್ 42 ಇಂಟು ಕಾಸ್ 18 ಮೈನಸ್ ಸೈನ್ 42 ಡಿಗ್ರಿ ಇಂಟು ಸೈನ್ 18 ಡಿಗ್ರಿ. ಸೊ ಇದು ಅಷ್ಟೇ ಕಾಂಪೌಂಡ್ ಫಾರ್ಮುಲಾ. ಕಾಂಪೌಂಡ್ ಫಾರ್ಮುಲಾ ಏನು ಅಂದರೆ ಕಾಸ್ ಎ ಪ್ಲಸ್ ಬಿ ಕಾಸ್ ಎ ಇಂಟು ಕಾಸ್ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಸೊ ಅದೇ ಇದರಲ್ಲಿ ಇದೆಯಾ? ಇದೆ ಅಲ್ವಾ? ಸೊ ಈ ಥರ ಇದ್ದರೆ ಹಾಗಾದ್ರೆ ಏನು ಬರುತ್ತೆ? ಕಾಸ್ ಎ ಪ್ಲಸ್ ಬಿ. ಸೊ ಕಾಸ್ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 42 ಪ್ಲಸ್ ಬಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 18. ಸೊ ಎಷ್ಟು? ಕಾಸ್ 60 ಡಿಗ್ರಿ. ಸೊ ಕಾಸ್ 60 ಡಿಗ್ರಿ ಎಷ್ಟು? 1/2. ಕಾಸ್ 60 ಡಿಗ್ರಿ ಎಷ್ಟು? 1/2 ಓಕೆನಾ? ಸೊ 11th ಕ್ವಶನ್, ಇಫ್ ಸೈನ್ ಟು ದಿ ಪವರ್ ಆಫ್ 4 ಥೀಟಾ ಮೈನಸ್ ಕಾಸ್ ಟು ದಿ ಪವರ್ ಆಫ್ 4 ಥೀಟಾ ಇಸ್ ಈಕ್ವಲ್ ಟು 1/2, ಫೈಂಡ್ ದ ವ್ಯಾಲ್ಯೂ ಆಫ್ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1. ಸೊ ಸೈನ್ ಟು ದಿ ಪವರ್ ಆಫ್ 4 ಥೀಟಾ ಮೈನಸ್ ಕಾಸ್ ಟು ದಿ ಪವರ್ ಆಫ್ 4 ಥೀಟಾ 1/2 ಆದರೆ ದ ವ್ಯಾಲ್ಯೂ ಆಫ್ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಫೈಂಡ್ ಔಟ್ ಅಂತ ಹೇಳಿದ್ದಾರೆ. ಸೊ 2 ಸೈನ್ ಸ್ಕ್ವೇರ್ ಥೀಟಾ. ಸೊ ಓಕೆ, ಎ ಟು ದಿ ಪವರ್ ಆಫ್ 4 ಮೈನಸ್ ಬಿ ಟು ದಿ ಪವರ್ ಆಫ್ 4 ಇದೆ ಅನ್ಕೊಂಡು ನಾವೇನು ಮಾಡ್ತೀವಿ? ಇದನ್ನ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್
ಪ್ಲಸ್ ಬಿ ಸ್ಕ್ವೇರ್ ಮಾಡ್ತೀನಿ ಅಲ್ವಾ. ಸೊ ಅದೇ ಥರನೇ ಇಲ್ಲೂ ಮಾಡೋಣ. ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಎಷ್ಟಂತೆ 1/2 ಹೀಗೆ ಬರ್ಕೊಳ್ಳಿ. ಓಕೆನಾ. ಸೊ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಗೊತ್ತು ನಮ್ಗೆ, ಎಷ್ಟು 1 ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ತೋರಿಸ್ತೀನಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಎಷ್ಟು 1. ಇದ್ರ ವ್ಯಾಲ್ಯೂ 1 ಬಂತು. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಕಾಮನ್ ತೆಗೆದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬಂತು ಅಲ್ವಾ. ಸೊ ಸೈನ್ ಸ್ಕ್ವೇರ್ ಥೀಟಾ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ನಾವೇನಂತ ಬರ್ಕೋದು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಲ್ವಾ. ಸೊ ಈಸ್ ಈಕ್ವಲ್ ಟು 1/2. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಇದು ಈ ಕಡೆ ಬಂದರೆ ಇಲ್ಲಿ ಮೈನಸ್, ಇದು ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್, ಇದು -1 ಆಯಿತು. ಸೊ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಸ್ ಈಕ್ವಲ್ ಟು 1/2. ಸೊ ಅವ್ರು ಕೇಳಿರೋದು ಇಷ್ಟಲ್ವಾ, 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹಾಗಾದ್ರೆ 1/2. 12th ಕ್ವಶನ್. ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು 1/2, ಒಂದು ವೇಳೆ ಸೈನ್ ಥೀಟಾ 1/2 ಆದರೆ ದೆನ್ 13 ಇಂಟು ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 3 ಇಂಟು ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 15 ಇಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದೆ. ಸೊ ಸೈನ್ ಥೀಟಾ ಇಸ್ ಈಕ್ವಲ್ ಟು 1/2. ಸೊ P/H. ಸೊ ಈ ಥರ ಫೈಂಡ್ ಔಟ್ ಮಾಡಿದ್ರೆ ಸೊ ಬಿನ ಫೈಂಡ್ ಔಟ್ ಮಾಡಿದ್ರೆ ಕಷ್ಟ ಆಗುತ್ತೆ. ಸೊ ನಾವೇನು ಮಾಡೋಣ, ಸೈನ್ ಥೀಟಾ ಇಸ್ ಈಕ್ವಲ್ ಟು 1/2. ಸೊ ಸೈನ್ನ 1/2 ಯಾವಾಗ ಬರುತ್ತೆ, ಎಷ್ಟು ಡಿಗ್ರಿ, ಸೊ 30 ಡಿಗ್ರಿ ಅಲ್ವಾ. ಸೊ ನಮ್ಗೆ ಗೊತ್ತಲ್ವಾ 0 1/2 1/√2 √3/2 ಆ್ಯಂಡ್ 1. ಸೊ ಹಾಗಾದರೆ 30 ಡಿಗ್ರಿ ಎಷ್ಟು 1/2. ಸೊ ನಾವು 30 ಡಿಗ್ರಿ ಅಂತ ತಗೊಳ್ಳೋಣ. ಓಕೆನಾ. ಸೊ 13 ಇಂಟು ಕೊಸೆಕ್ ಸ್ಕ್ವೇರ್ 30 ಎಷ್ಟು, ಸೊ 1/2 ಸೈನ್ ಥೀಟಾ ಆಪೋಸಿಟ್ ಕೊಸೆಕ್ ಥೀಟಾ ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು 1/sin ಥೀಟಾ. ಹಾಗಾದ್ರೆ 1/2 ಆದರೆ ಇದೇನಾಗುತ್ತೆ 2/1. ಹಾಗಾದರೆ ಎಷ್ಟಾಯಿತು 32 ಅಲ್ವಾ. ಸೊ 2 ಸ್ಕ್ವೇರ್ ಮೈನಸ್ 3 ಇಂಟು ಕಾಟ್ ಸ್ಕ್ವೇರ್ ಥೀಟಾ. ಸೊ ಕಾಟ್ ಸ್ಕ್ವೇರ್ ಥೀಟಾ ಏನಾಗುತ್ತೆ √2 √3 ಏನಾ. ಸೊ ಕಾಟ್ ಸ್ಕ್ವೇರ್ 30 ಅಲ್ವಾ. ಸೊ 30 ಮೀನ್ಸ್ √3. ಸೊ √3 ಹೋಲ್ ಸ್ಕ್ವೇರ್ ಮೈನಸ್ 15 ಇಷ್ಟೇ. ಸೊ 13 ಇಂಟು 2 ಸ್ಕ್ವೇರ್ ಎಷ್ಟು 4. ಇಟ್ ಮೀನ್ಸ್ 52 ಮೈನಸ್ √2 ಸ್ಕ್ವೇರ್ ಕ್ಯಾನ್ಸಲ್, 3 3 ಎಷ್ಟು 9 ಮೈನಸ್ 15. ಸೊ 52 ಅಲ್ಲಿ 59 ಎಷ್ಟು 24. ಸೊ 24 ಅಂದರೆ ನಮ್ಗೆ ಎಷ್ಟು ಸಿಗುತ್ತೆ 20 ಸಿಗುತ್ತೆ, ನಮಗೆ ಸಿಗುತ್ತೆ 28 ಓಕೆನಾ. ಸೊ ಎಲ್ಲಾನು ರೇಷಿಯೋಸು ನಮಗೆ ಬಾಯಿಗೆ ಬರಬೇಕು. ಫಾರ್ ಎಕ್ಸಾಂಪಲ್ ಕೊಸೆಕ್ 60 ಅಂದರೆ ಎಷ್ಟು, ಟ್ಯಾನ್ 60 ಅಂದರೆ ಎಷ್ಟು, ಕಾಟ್ 30 ಈ ಥರ ಬರಬೇಕು. ಸೊ ನಾವು ಟೇಬಲ್ನ ಬಿಡಿಸ್ಕೊಂಡು ಹೋದರೆ ತುಂಬ ಟೈಮ್ ಆಗುತ್ತೆ, ಟೈಮ್ ವೇಸ್ಟ್ ಆಗಿಬಿಡುತ್ತೆ ಡೆಫಿನೆಟ್ಲಿ ಓಕೆನಾ. ಸೊ 13th ಕ್ವಶನ್. cos 1 minus sin A minus 1 plus sin A by cos A. Cos A by 1 minus 1 plus sin A by cos A ಅಲ್ವಾ. ಸೊ ಸಿಂಪ್ಲಿಫೈ ಮಾಡಬೇಕಂತ ಹೇಳಿದಾರಾ. ಓಕೆ, ಇನ್ನು ಮೇಲ್ಗಡೆ ತಗೊಂಡೋಗೋಣ. 1 ಪ್ಲಸ್ sin A ಬೈ cos A ಇದಲ್ವಾ. ಸೊ ಇದನ್ನ ಮೇಲ್ಗಡೆ ತಗೊಂಡೋದ್ರೆ ಮೈನಸ್ ಏನಾಗುತ್ತೆ 1 ಪ್ಲಸ್ sin A ಆಯ್ತು. ಓಕೆನಾ. ಇದು ಕೆಳಗಡೆ ತಗೊಂಡು ಬಂದರೆ ಮೈನಸ್ cos A ಓಕೆನಾ. ಸೊ ಮೇಲ್ಗಡೆ ಕೆಳಗಡೆ ಹೋದರೆ ಪ್ಲಸ್ ಆಗುತ್ತೆ, ಮೇಲ್ಗಡೆ ಕೆಳಗಡೆ ಹೋದರೆ ಮೈನಸ್ ಆಗುತ್ತೆ, ಅದು ಗೊತ್ತಿರೋದು ನಮ್ಗೆ ಓಕೆನಾ. ಸೊ 1 ಪ್ಲಸ್ sin A ಮೈನಸ್ 1 ಪ್ಲಸ್ sin A ಹೋಯಿತು, cos A ಮೈನಸ್ cos A ಹೋಯಿತು. ಹಾಗಾದರೆ ಆನ್ಸರ್ ಎಷ್ಟು 0 ಓಕೆನಾ. ಇಷ್ಟು. ಸೊ 14th ಕ್ವಶನ್. ಇಫ್ x by y is equal to cot theta,
ವೇರ್ ಥೀಟಾ ಈಸ್ ಅನ್ ಅಕ್ಯೂಟ್ ಆಂಗಲ್ ದೆನ್ ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು. ಸೊ ಇದು ಒಂದು ಟ್ರಯಾಂಗಲ್. ಓಕೆನಾ. ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಅಂತ ಕೇಳಿ. ಸೊ ಕಾಟ್ ಥೀಟಾ ಅಂದರೆ ಏನು? ಬಿ ಬೈ ಪಿ. ಓಕೆನಾ. ಸೊ ಬಿ ಏನು? ಎಕ್ಸ್. ಓಕೆನಾ. ಪಿ ಏನು? ವೈ. ಸೊ ಇದಾಗಾದ್ರೆ ಇದೆಷ್ಟು ಬರುತ್ತೆ? ವೈ ಅಲ್ವಾ. ಹಾಗಾದ್ರೆ ಎಚ್ ಏನು ಬರುತ್ತೆ? ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಓಕೆನಾ. ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬಂತು. ಸೊ ಈಗ ಅವರು ಕೊಸೆಕ್ನ ಕೇಳಿದ್ದಾರೆ. ಕೊಸೆಕ್ ಮೀನ್ಸ್ ವಾಟ್? ಎಚ್ ಬೈ ಪಿ. ಎಚ್ ಬೈ ಪಿ. ಸೊ ಎಚ್ ಏನು? ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇನ್ನು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎಲ್ಲಿದೆ? ಇಲ್ಲಿ ಮೈನಸ್ ಇದೆ, ಎರಡು ಆಪ್ಷನ್ ಬರುತ್ತೆ. ಸೊ ಬಿ ಅಂದರೆ ಎಷ್ಟು? ಎಚ್ ಬೈ ಪಿ ಅಲ್ವಾ. ಸೊ ಪಿ ಅಂದರೆ ಎಷ್ಟು? ವೈ. ಸೊ ಹಾಗಾದರೆ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ವೈ ಇಸ್ ದ ಕರೆಕ್ಟ್ ಆನ್ಸರ್. ವೈ ಇಸ್ ದ ಕರೆಕ್ಟ್ ಆನ್ಸರ್. ಆಯಿತಾ. ಸೊ ಟ್ರಿಪ್ಲೆಟ್ಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. 15th question. If 3 sin square theta plus 7 cos square theta is equal to 4, then the value of theta in degrees ಹೇಳಿದ್ದಾರೆ. ಸೊ theta greater than 0 less than 90 degree ಅಂತನೂ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಡಿಗ್ರಿ ಅಂತ ಫೈಂಡ್ ಔಟ್ ಮಾಡಂತ. ಸೊ 3 sin square theta plus 7 cos square theta ನಾವು ಏನಂತ ಬರ್ಕೋಬಹುದು? 1 minus sin square theta ಅಂತ ಬರ್ಕೋಬಹುದು. is equal to 4 ನೋಡೋಣ. 3 sin square theta plus 7 into 1 7 minus 7 into sin square theta, that is 7 sin square theta is equal to 4. ಓಕೆನಾ. ಸೊ 3 sin square theta minus 7 square theta ಎಷ್ಟಾಯಿತು? minus 4 sin square theta is equal to 4 ಇದೆ. ಪ್ಲಸ್ 7 ಇರೋದು ಆ ಕಡೆ ಹೋದರೆ minus 7. ಸೊ minus 7 plus 4 ಎಷ್ಟಾಯಿತು? ಮೈನಸ್. ಇದು ಹೋಯ್ತು, ಇದು ಹೋಯ್ತು. ಓಕೆನಾ. ಸೊ sin square theta equal to 3/4 ಬಂತು. ಹಾಗಾದರೆ sin theta ಎಷ್ಟು ಬಂತು? ಸೊ ರೂಟ್ 3/2 ಬಂತು. ಇದಕ್ಕೆ ರೂಟ್ ಹಾಕಿದ್ರೆ ರೂಟ್ 4 ನಾವೆಲ್ಲ ಎಷ್ಟು? 2. ಸೊ ಹಾಗಾದರೆ sin theta is equal to ರೂಟ್ 3/2 ಆದರೆ ಸೊ ಎಷ್ಟು ಡಿಗ್ರೀಸ್ದು ಆಗುತ್ತೆ? ಸೊ 60 ಡಿಗ್ರೀಸ್ದು ರೂಟ್ 3/2 ಆಗುತ್ತೆ ಅಲ್ವಾ. ರೂಟ್ 3/2 ಓಕೆ. ಸೊ 16th question. If k into sin a minus 2 sin cube a by 2 cos cube a minus cos a is equal to 1, then the value of k is. ಒಂದು ವೇಳೆ k into sin a minus 2 sin cube a by 2 cos cube a minus cos a is equal to 1 ಆದರೆ k ನ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ. k into sin a minus 2 by 2 cos cube a cos a. ಸೊ k into sin a ನಾನು ಕಾಮನ್ ತೆಗೆದಿದೆ ಅಂದ್ಕೊಳ್ಳಿ. ಇನ್ನೆಷ್ಟು ಉಳಿತು? sin a 1 minus 2 ಅಲ್ವಾ. ಸೊ ಇಲ್ಲಿ ಅಷ್ಟೇ ಕಾಸ್ ಎ ನಾನು ತೆಗೆದಿದ್ದೇನೆ ಅಂದ್ಕೊಳ್ಳಿ. ಕಾಸ್ ಎ 2 ಕಾಸ್ ಸ್ಕ್ವೇರ್ ಎ ಮೈನಸ್ 1 ಉಳಿ. ಸೊ 1 minus 2 sin square 2 cos square a minus 1 ಏನಾಗುತ್ತೆ? cos 2a ಆಗುತ್ತೆ. ಇದಕ್ಕೂ ಇದೇ ಫಾರ್ಮುಲಾ, ಇದಕ್ಕೂ ಇದೇ ಫಾರ್ಮುಲಾ ನೆನಪು. ಸೊ k ಇಂಟು sin a by cos a ಇಂಟು cos 2a by cos 2a ಬಂದು cos 2a ಕ್ಯಾನ್ಸಲ್. ಸೊ k ಇಂಟು sin a by cos a ಇದೆ. ಸೊ ಹಾಗಾದರೆ k ಇಂಟು sin a by cos a ನಾವೇನಂತ ಬರ್ಕೋಬೋದು? tan a is equal to 1 ಅನ್ಕೋ. ಸೊ k is equal to 1/tan a. ಸೊ 1/tan a ಅಂದರೆ ಎಷ್ಟು? ಅಲ್ವಾ. ಸೊ 1/tan a ಅಂದರೆ ಎಷ್ಟು? cot a. ಇಷ್ಟು. ಸೊ cos 2a ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಕಷ್ಟ.
ಓಕೆನಾ. ಸೊ ಇದು ಬೇಸಿಕ್ ಕ್ವಶನ್ಸ್ ಇದೆ, ಸ್ವಲ್ಪ ಒಳ್ಳೊಳ್ಳೆ ಕ್ವಶನ್ಸ್ ಇದೆ. ಓಕೆನಾ. ಸೊ ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಸಮೇತ ಇಂಪಾರ್ಟೆಂಟು. ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ನಾನು ಏನು ಮಾಡ್ತೀನಿ ಅಂದರೆ ಒಂದು 10 ಮಿನಿಟ್ಸ್ ಥಿಯರಿ ಹೇಳ್ಬಿಟ್ಟು ಅದಾದಮೇಲೆ ಒಂದು 5 to 6 ಕ್ವಶನ್ಸ್ ಮಾಡಿಸ್ತೀನಿ. ಒಂದೇ ಕ್ವಶನ್ನೇ ಕೇಳ್ತಿದ್ದಾರೆ ಹಾಂ. ಸೊ 60 30 90 45 45 ಆ್ಯಂಡ್ 75 15 ಮಾಡಿಸ್ತೀನಿ. ಸಿಂಪ್ಲಿಫೈ ಕೊಸೆಕ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಕಾಟ್ ಥೀಟಾ ಅಂತ ಇದೆ. ಸೊ ಕಾಸ್ ಥೀಟಾ ಇಂಟು 1 ಎಷ್ಟು, ಕೊಸೆಕ್ ಥೀಟಾ ಇಂಟು 1 ಎಷ್ಟು, ಕೊಸೆಕ್ ಥೀಟಾ ಮೈನಸ್ ಸೊ ಕೊಸೆಕ್ ಥೀಟಾ ಇಂಟು ಕಾಸ್ ಥೀಟಾ ಇಷ್ಟು ಬಂತು ಫಸ್ಟ್ರಿಂದ. ಸೆಕೆಂಡ್ ಏನು ಬಂತು, ಕೊಸೆಕ್ ಥೀಟಾ ಪ್ಲಸ್ ಕಾಟ್ ಥೀಟಾ ಅವರೇ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಸೊ ಕೊಸೆಕ್ ಥೀಟಾ ಮೈನಸ್ ಕೊಸೆಕ್ ಥೀಟಾ ನಾವು ಏನಂತ ಬರ್ಕೋಬೋದು, 1/sin ಥೀಟಾ. ಸೊ ಆಗೇನಾಗುತ್ತೆ, ಕಾಸ್ ಥೀಟಾ ಬೈ sin ಥೀಟಾ ಆಯಿತು. ಓಕೆನಾ. ಸೊ ಇಷ್ಟು ಇಲ್ಲಿಂದ ಬಂತು. ಈ ಕಡೆ ಕೊಸೆಕ್ ಥೀಟಾ ಪ್ಲಸ್ ಕಾಟ್ ಥೀಟಾ. ಸೊ ಕೊಸೆಕ್ ಥೀಟಾ ಕಾಸ್ ಥೀಟಾ ಮೈನಸ್ sin ಥೀಟಾ ಏನಾಗುತ್ತೆ, ಕಾಟ್ ಥೀಟಾ. ಓಕೆನಾ. ಸೊ ಇದು ಯಾವ ಫಾರ್ಮ್ ಬಂದ್ಬಿಡ್ತು ಈಗ, a ಮೈನಸ್ ಬಿ ಇಂಟು a ಪ್ಲಸ್ ಬಿ. ಹಂಗಾದ್ರೆ ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಬಂತು. ಹಾಗಾದ್ರೆ ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾನ ವ್ಯಾಲ್ಯೂ ಎಷ್ಟು, 1. ನಾನು ಆಲ್ರೆಡಿ ಆಗಲೇ ಹೇಳಿದೆ. ಸೊ ಯಾವ್ದಾದ್ರು 1 ಆಗುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗುತ್ತೆ. ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗುತ್ತೆ. ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗುತ್ತೆ ಅಂತ ಹೇಳಿ. ಸೊ ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಎಷ್ಟು, 1. ಓಕೆನಾ. ಎಷ್ಟು 18th ಕ್ವಶನ್. ಇಫ್ sin a plus cos a by cos a is equal to 17/12 then find sin a and cos a respectively ಅಂತ ಹೇಳಿದ್ದಾರೆ. ಸೊ sin a plus cos a ನ ವ್ಯಾಲ್ಯೂ ಎಷ್ಟು, 17. ಈಸಿ ಇದೆ ಇದು. ಬೈ ಸೊ ಕಾಸ್ ಎ ನ ವ್ಯಾಲ್ಯೂ 12. ಹಾಗಾದ್ರೆ sin a ಎಷ್ಟು, 5. ಓಕೆನಾ. ಸೊ ಸೊ ಎಷ್ಟು ಬಂತು, 12. ಓಕೆ. P5 B12. ಹಾಗಾದ್ರೆ ಎಚ್ ಎಷ್ಟು, 13. ಟ್ರಿಪ್ಲೆಟ್ ಅಲ್ವಾ. ಸೊ 5 12 13 ಇಲ್ಲಿಂದ ಬಂತು. ಇಲ್ಲಿಂದ ಇಷ್ಟೇ ಇರೋದು, ಇಷ್ಟೇ ಅಲ್ವಾ. ಸೊ ಹಾಗಾದ್ರೆ ಸೈನ್ ಎ ಅಂದ್ರೇನು, P/H. ಹಾಗಾದ್ರೆ 5/13 5/13 5/13 ಒಂದೇ ಆಪ್ಷನ್, 5/13. ಓಕೆನಾ. ಸೊ ಕಾಸ್ ಎ ಮೀನ್ಸ್ B/H, ದಟ್ ಈಸ್ 12/13. ಸೊ ಅಲ್ಲೇ ಎರಡೂ ಅಲ್ಲೇ. ಎರಡ್ ಕ್ವಶನ್. ಸೊ ಸಿಂಪ್ಲಿಫೈ ಸೆಕ್ ಥೀಟಾ ಇಂಟು 1 ಪ್ಲಸ್ sin ಥೀಟಾ ಇಂಟು ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ. ಸೊ ಸೆಕ್ ಥೀಟಾ ಇಂಟು 1 ಎಷ್ಟು, ಸೆಕ್ ಥೀಟಾ ಪ್ಲಸ್ ಸೆಕ್ ಥೀಟಾ ಇಂಟು sin ಥೀಟಾ ಇಲ್ಲಿಂದ. ಸೊ ಈ ಕಡೆ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಹಂಗೆ ಇಟ್ಕೊಳ್ಳೋಣ. ಸೆಕ್ ಥೀಟಾ ಪ್ಲಸ್ ಸೆಕ್ ಥೀಟಾ ನಾವೇನಂತ ಬರಿಬೋದು, ಬೈ ಕಾಸ್ ಥೀಟಾ. ಸೊ ಇಂಟು sin ಥೀಟಾ ಅಲ್ವಾ. ಸೊ sin ಥೀಟಾ ಬೈ ಕಾಸ್ ಥೀಟಾ ಏನಾಯಿತು, ಟ್ಯಾನ್ ಥೀಟಾ. ಸೊ ಸೆಕ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಲ್ಲಿಂದ ಬಂತು. ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಇಲ್ಲಿಂದ ಬಂತು. ಸೊ ಇದು ಯಾವ ಫಾರ್ಮಲ್ ಇದೆ, a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಹಾಗಾದ್ರೆ ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಎಷ್ಟಾಗುತ್ತೆ, 1. ಇಷ್ಟೊತ್ತು ಹೇಳಿದ್ನಲ್ಲ. ಸೊ 20th ಕ್ವಶನ್. ಸಿಂಪ್ಲಿಫೈ ದ ಫಾಲೋಯಿಂಗ್. 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಸೊ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಓಕೆನಾ. ಸೊ 1 ರಿಲೇಟೆಡ್ ಟು ಕಾಟ್ ಸ್ಕ್ವೇರ್ ಥೀಟಾ ಇಲ್ಲಿ ಬರುತ್ತೆ, ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸೊ 1 ನ ವ್ಯಾಲ್ಯೂ ನಾವು ಅಲ್ಲಿ ಪುಟ್ ಮಾಡೋಣ. ಏನಂತ ಪುಟ್ ಮಾಡೋಣ, ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ. ಸೊ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಹೋಯಿತು. ಸೇಮ್ ಇಲ್ಲಿ ರಿಲೇಟೆಡ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ 1 ಎಲ್ಲಿ ಬರುತ್ತೆ, ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಇದು ಕ್ಯಾನ್ಸಲ್. ಇನ್ನು ಉಳಿದಿರೋದೇನು, ಕೊಸೆಕ್ ಸ್ಕ್ವೇರ್ ಥೀಟಾ ಬೈ ಸೆಕ್ ಸ್ಕ್ವೇರ್ ಥೀಟಾ. ಸೊ ಕೊಸೆಕ್ ಸ್ಕ್ವೇರ್ ಥೀಟಾ ನಾವು ಏನಂತ ಬರೀಬೋದು, 1/sin ಸ್ಕ್ವೇರ್ ಥೀಟಾ ಬೈ ಸೆಕ್ ಸ್ಕ್ವೇರ್ ಥೀಟಾನ 1/cos ಸ್ಕ್ವೇರ್ ಥೀಟಾ. ಸೊ ಇದು ಮೇಲ್ಗಡೆ ಹೋದ್ರೆ ಕಾಸ್ ಸ್ಕ್ವೇರ್ ಥೀಟಾ ಬೈ ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಸೊ ಕಾಸ್ ಸ್ಕ್ವೇರ್ ಥೀಟಾ ಬೈ ಸೈನ್ ಸ್ಕ್ವೇರ್ ಥೀಟಾ ಏನಾಗುತ್ತೆ, ಕಾಟ್ ಸ್ಕ್ವೇರ್ ಥೀಟಾ.
ಸೊ ಕಾಟ್ ಸ್ಕ್ವೇರ್ ಥೀಟಾ ಅಂದರೆ, ಸೊ ನಾವು ಆಲ್ರೆಡಿ ಹೇಳಿದ್ವಿ ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಓಕೆನಾ? ಸೊ ನಮಗೆ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಬೇಕು ಅಲ್ವಾ? ಸೊ ಈ ಕಡೆ ಹೋದರೆ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಆಗುತ್ತೆ, ಇದು 1 ಈ ಕಡೆ ಹೋದರೆ ಮೈನಸ್ 1 ಆಗುತ್ತೆ. ಸೊ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್, ಸೊ ಕಾಸ್ ಸ್ಕ್ವೇರ್ ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1 ಆಗುತ್ತೆ ಅಲ್ವಾ? ಸೊ ಇಲ್ಲಿ ನೋಡಿ ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಅಲ್ವಾ? ಸೊ ಕಾಟ್ ಸ್ಕ್ವೇರ್ ಥೀಟಾ ಈ ಕಡೆ ಹೋಯ್ತು ಅಂದ್ಕೊಳ್ಳಿ, ಅದು ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಆಯಿತು, 1 ಈ ಕಡೆ ಬಂದರೆ ಮೈನಸ್ 1. ಸೊ ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1 ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು, ಓಕೆನಾ? 21th question. If sin theta is equal to p square minus 1 divided by p square plus 1 and theta is an acute angle, find cos theta. So p by h, sin theta ಅಂದ್ರೇನು p by h. p ನ ವ್ಯಾಲ್ಯೂ ಏನು p square minus 1, h ನ ವ್ಯಾಲ್ಯೂ ಏನು p square plus 1. ಸೊ b ನ ವ್ಯಾಲ್ಯೂ ಏನು 2p ಅಲ್ವಾ? ಟ್ರಿಪ್ಲೆಟ್ p square minus 1 p square plus 1 and 2p is the triplet. ಓಕೆ, ಸೊ ಹಾಗಾದ್ರೆ cos theta ಅಂದ್ರೇನು b by h. ಸೊ 2p by p square plus 1 ಎಲ್ಲಿದೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ಟ್ರಿಪ್ಲೆಟ್ಸ್ ಗೊತ್ತಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಕಷ್ಟ ಇದೆ. ಸೊ tan theta is equal to 4, then the value of 4 cos theta plus 2 sin theta by 2 sin theta minus cos theta. ಸೊ tan theta ಅಂದರೆ ಏನಪ್ಪ? ದಟ್ ಈಸ್ sin theta by cos theta ಅಂದರೆ 4/1 ಆರ್ p by p ಹೆಂಗಾದರೂ ಅನ್ಕೊಳ್ಳಿ, ತೊಂದರೆ ಇಲ್ಲ. ಸೊ ದ ವ್ಯಾಲ್ಯೂ ಆಫ್ 4 cos theta, ಸೊ cos theta ನ ವ್ಯಾಲ್ಯೂ ಎಷ್ಟು 1 ಪ್ಲಸ್ 2 ಇಂಟು sin theta ವ್ಯಾಲ್ಯೂ ಎಷ್ಟು 4 ಅಲ್ವಾ? ಇಲ್ಲಿ 4. ಓಕೆ, ಬೈ 2 ಇಂಟು sin theta ವ್ಯಾಲ್ಯೂ ಎಷ್ಟು 4 ಮೈನಸ್ cos theta ವ್ಯಾಲ್ಯೂ ಎಷ್ಟು 1. 4 ಇಂಟು 1 ಎಷ್ಟು 4, 4 ಪ್ಲಸ್ 2 ಇಂಟು 4 ಎಷ್ಟು 8, 4 ಪ್ಲಸ್ 8 ಎಷ್ಟು 12 ಡಿವೈಡೆಡ್ ಬೈ 2 ಇಂಟು 4 ಎಷ್ಟು 8, 8 ಮೈನಸ್ 1 ಎಷ್ಟು 12/7 ಇದೆಯಾ? ಸೊ ಬೈ 1. So 23rd question. If tan theta plus cot theta is equal to 13, then find 8 tan square theta plus 8 cot square theta ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ 8 ಕಾಮನ್ ತೆಗೆದಿದ್ವಿ ಅನ್ಕೊಳ್ಳಿ, ಇದೇನಾಯಿತು tan square theta ಪ್ಲಸ್ cot square theta ಆಯಿತು. ಓಕೆನಾ? ಸೊ ಇಲ್ಲಿ tan theta ಪ್ಲಸ್ cot theta ಅಂದ್ರೇನು 1/tan theta is equal to 13. ಸೊ ಇದು ಆಗೇನಾಗುತ್ತೆ 8 ಇಂಟು tan square theta plus 1/tan square theta ಆಯಿತು. ಇದು ಯಾವುದರಲ್ಲಿದೆ? tan theta plus 1/tan theta is equal to 13 ಆದರೆ ಇಟ್ ಮೀನ್ಸ್ x plus 1/x is equal to 13 ಆದರೆ ಏನು ಬೇಕು ನಮಗೆ x square plus 1/x square. ಸೊ ಹಾಗಾದರೆ ಏನು n square minus 2. ಸೊ 13 ಸ್ಕ್ವೇರ್ ಮೈನಸ್ 2 ಎಷ್ಟಾಯಿತು 167. ಸೊ 8 ಇಂಟು x square plus 1/x square ನ ವ್ಯಾಲ್ಯೂ ಎಷ್ಟು ಬಂತು 167. ಸೊ 7 ಇಂಟು 8 ಎಷ್ಟು ಲಾಸ್ಟಲ್ಲಿ 6, ಲಾಸ್ಟಲ್ಲಿ 6 ಒಂದೇ ಆಪ್ಷನ್ ಇರೋದು, ಸೊ ಒಂದೇ ಆಪ್ಷನ್ ಲಾಸ್ಟಲ್ಲಿ 6. ಇದು ಒಂದು ಮೆಥಡ್. ಇಲ್ಲ ಸರ್ ನಾವು ಡೈರೆಕ್ಟಾಗಿ ಮಾಡಿ ಅಂದರೆ ಇನ್ನೂ ಡೈರೆಕ್ಟ್ ಆಗಬೇಕಂದ್ರೆ ಸೊ 8 ಇದೆ, ಸೊ 8ನ ಮಲ್ಟಿಪಲ್ ಆನ್ಸರ್ ಆಗಿರಬೇಕು. ಇಲ್ಲಿ ನಾವು ಚೆಕ್ ಮಾಡಿದ್ರೆ ಸೊ 372 ಲಾಸ್ಟ್ 3 ಡಿಜಿಟ್ ಚೆಕ್ ಮಾಡೋಣ. ಸೊ 4 ಜ 32 52 ಇದು ಹೋಗಲ್ಲ, 7 ಲಾಸ್ಟಲ್ಲಿ ಹೋಗಲ್ಲ, ಸೊ 336 ಇದೆ. ಸೊ ಚೆಕ್ ಮಾಡಿದ್ರೆ 8 4 ಎಷ್ಟು 32, 1 ಉಳಿತು 16 ಇದು ಹೋಯ್ತು, ಇಷ್ಟು 116 ಇದು 13 ಸ್ಕ್ವೇರ್ 8ಇಂದ ಹೋಗಲ್ಲ. ಸೊ ಹಿಂಗೂ ಸಮೇತ ನಾವು ಚೆಕ್ ಮಾಡ್ಬೋದು, ಆಪ್ಷನ್ ಎಲಿಮಿನೇಷನ್ ಮಾಡಿ ತೊಂದರೆ ಇಲ್ಲ. ಓಕೆನಾ? ಸೊ 24th ಕ್ವಶನ್. ದ ವ್ಯಾಲ್ಯೂ ಆಫ್ sin square 48 ಪ್ಲಸ್ sin square 42 by tan square 40 degree minus cos square 50. So okay, sin square 48 plus sin square 42 ನಾವೇನಂತ ಬರೀಬೋದು cos square 42. ಓಕೆನಾ? sin cos tan cot, ಓಕೆನಾ? cosec sec opposite. ಓಕೆ, ಸೊ ನೆಕ್ಸ್ಟ್ tan square 40 ಮೈನಸ್ cosec square 50ನ ಏನಂತ ಬರೀಬೋದು sec square 40 ಅಲ್ವಾ? ಸೊ sin square 48 plus cos square 48 ಮೀನ್ಸ್ sin square theta plus cos square theta ಏನಾಯಿತು 1 ಆಯಿತು. ಸೊ tan square ಮೈನಸ್ sec square theta ಏನಾಯಿತು 1 ಆಗಲ್ಲ, -1 ಆಗುತ್ತೆ. -1 ಏನಕ್ಕಾಗುತ್ತೆ ಅಂದರೆ ನಾವಿಲ್ಲಿ ಚೆಕ್ ಮಾಡಿದ್ರೆ sec square theta ಮೈನಸ್ tan square theta is equal to 1.
ಇಲ್ಲಿ ಕೊಟ್ಟಿರೋದೇನು ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಎಕ್ಸ್ ಸ್ಕ್ವೇರ್ ಥೀಟಾ. ಸೊ ಇದೇನಾಯಿತು ಪ್ಲಸ್ ಆಗಿದೆ, ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಮೈನಸ್ ಆಗುತ್ತೆ. ಸೊ ಹಾಗಾದ್ರೆ ವ್ಯಾಲ್ಯೂ ಏನಾಗುತ್ತೆ -1 ಆಗುತ್ತೆ. ಸೊ 1/-1 ಎಷ್ಟು -1 ಎಷ್ಟು -1. ಓಕೆನಾ. ಸೊ 25th ಕ್ವಶನ್, ದ ಮಿನಿಮಮ್ ವ್ಯಾಲ್ಯೂ ಆಫ್ 9 sin square theta plus 10 cos square theta. ಲಾಸ್ಟ್ ಕ್ವಶನ್. ಓಕೆನಾ. ಸೊ 9 sin square theta plus 10 cos square theta. ಸೊ 9 sin square theta ಹಂಗೆ ಬರ್ಕೊಳ್ತೀನಿ. ಸೊ 10 ಇಂಟು ಕಾಸ್ ಸ್ಕ್ವೇರ್ ಥೀಟಾ ನಾವೇನಂತ ಬರ್ಬೋದು 1 - sin square theta ಅಲ್ವಾ. ಸೊ 9 sin square theta ಪ್ಲಸ್ 10 ಇಂಟು 1 10 ಮೈನಸ್ 10 sin square theta. ಓಕೆನಾ. ಸೊ 10 sin square theta 9 sin square theta. ಸೊ -10 ಅಲ್ಲಿ 9 ಹೋದ್ರೆ ಉಳಿತು ನಮಗೆ sin square theta ಮೈನಸ್ sin square ಪ್ಲಸ್ 10. ಸೊ ಮಿನಿಮಮ್ ವ್ಯಾಲ್ಯೂ ಎಷ್ಟು 1. ಸೊ -1 ಪ್ಲಸ್ 10 ಎಷ್ಟಾಯಿತು 9. ಸೊ ಹಾಗಾದರೆ ಮಿನಿಮಮ್ ವ್ಯಾಲ್ಯೂ ಎಷ್ಟಾಗುತ್ತೆ ಲೀಸ್ಟ್ ವ್ಯಾಲ್ಯೂ 1. ಸೊ -1 ಪ್ಲಸ್ 10 ಎಷ್ಟು 9. ಸೊ ಹಾಗಾದರೆ ಮಿನಿಮಮ್ ವ್ಯಾಲ್ಯೂ ಎಷ್ಟಾಯಿತು. ಓಕೆನಾ. ಸೊ ಇಷ್ಟು ಟ್ರಿಗ್ನೋಮೆಟ್ರಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಪ್ರಶ್ನೆಗಳನ್ನೆಲ್ಲ ನೋಡಿದ್ರೆ ಜಾಸ್ತಿ ಕೇಳಿರೋದೇನು ಬೇಸಿಕ್ಕಿಂದ. ಸೊ ಬೇಸಿಕ್ ಗೊತ್ತಿದ್ರೆ ನಾವು ಈಸಿಯಾಗಿ ಮಾಡ್ಬೋದು. ಒಂದೆರಡು ಕ್ವಶನ್ ಬಂದೇ ಬರುತ್ತೆ, ಸ್ವಲ್ಪ ಟಫು ಇದ್ದೇ ಇರುತ್ತೆ ಮಾಡ್ರೇಟ್ ಲೆವೆಲ್. ಸೊ ಬೇಸಿಕ್ಕಿಂದ ತುಂಬ ಕ್ವಶನ್ಸ್ ಬಂದಿದೆ. ಸೊ ದಯವಿಟ್ಟು ಎಲ್ಲರೂ ಸಮೇತ ಸೊ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ NTPCಗೆ ಪ್ರಿಪ್ರೇಷನ್ ಆಗ್ತಿದ್ರೋ ಅವ್ರಿಗೂ ಸಮೇತ ಶೇರ್ ಮಾಡಿ. ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಳ್ಳೊಳ್ಳೆ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.